ದೇವರನ್ನು ಹೇಗೆ ತಿಳ್ಕೊಳ್ಬೇಕು ಎನ್ನುವುದಕ್ಕೆ ನಮಗೆ ಪ್ರಾಜ್ಞರು ಹೇಳಿಕೊಟ್ಟ ಒಂದು ವ್ಯವಸ್ಥೆ. ದೇವರನ್ನು ಪೂರ್ತಿ ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ಒಂದೇ ಬಾರಿ ದೇವರನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಈ ಜನ್ಮ ಉಂಟು ನಮಗೆ 120 ವರ್ಷ ಆಯುಷ್ಯ ಅಂತ ದೇವರು ಹೇಳಿದ್ದಾರೆ. 60 ವರ್ಷ ಬದುಕುತ್ತೇವೆ. ಈ 60 ವರ್ಷದಲ್ಲಿ ಎಷ್ಟು ಸಮಯ ಸಿಕ್ಕಿತು, ಸ್ವಲ್ಪವನ್ನು ವ್ಯರ್ಥ ಮಾಡದೆ ಎಷ್ಟು ಪಡ್ಕೊಳ್ಳಿಕ್ಕಾಗ್ತದೆ ಪಡ್ಕೊಳ್ಳೋದು, ಎಷ್ಟು ಪಡ್ಕೊಳ್ಳಿಕ್ಕಾಗ್ತದೆ ಪಡ್ಕೊಳ್ಳೋದು. ಹೀಗೆ ಸ್ವಲ್ಪ ಸ್ವಲ್ಪವೇ ತಿಳ್ಕೊಳ್ತಾ ಹೋಗುವುದು. ಆದರೆ ಒಂದುಂಟು, ತಿಳ್ಕೊಂಡದ್ದನ್ನು ಮರೆತು ಬಿಡಲಿಕ್ಕಿಲ್ಲ. ಎರಡನೇದ್ದು, ಒಂದು ಬಾರಿ ಕೇಳಿದ್ದನ್ನು ಮತ್ತೊಂದು ಬಾರಿ ಕೇಳಿದರೆ, ಎರಡನೇ ಬಾರಿ ಕೇಳಿದ್ರಲ್ಲಿ ಹೊಸತನ್ನು ಹುಡುಕಬೇಕು. ಈ ಎರಡನ್ನು ಇಟ್ಟುಕೊಂಡ್ರೆ ನಿಮಗೆ ಯಾವುದೂ ಕೂಡ ಬೋರ್ ಅಂತ ಅನಿಸೋದಿಲ್ಲ. ಹಾಗಾಗಿ ಜ್ಞಾನವನ್ನು ಪಡೆಯುವುದು ಹೇಗೆ ಅಂದರೆ ಹೀಗೆ, ಎಲ್ಲವನ್ನು ಒಂದೇ ಬಾರಿ ಪಡೀಲಿಕ್ಕಾಗುವುದಿಲ್ಲ, ಸ್ವಲ್ಪ ಪಡ್ಕೊಳ್ಬೇಕು. ಪಡ್ಕೊಳ್ಳೋದನ್ನು ಹಾಗೆ ಉಳಿಸಿಕೊಳ್ಬೇಕು ಎನ್ನುವ ದೃಷ್ಟಿಯಿಂದ ನಾವು ದೇವರನ್ನು ತಿಳ್ಕೊಳ್ಬೇಕು. ನಮಗೆ ಕಷ್ಟ ಆಯಿತು, ದೇವರನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ, ನೀವು ಪದ್ಮಪುರಾಣ ಅಂತ ಹೇಳ್ತೀರಿ, ಎಷ್ಟನ್ನೆಲ್ಲ ಕೇಳೋದು ಅಂತ. ಆಗ ಪುರಾಣವೇ ಹೇಳ್ತದೆ ದೇವರನ್ನು ಹೇಗೆ ತಿಳ್ಕೊಳ್ಬೇಕು ಅಂತಂದರೆ, ಮೊದಲು ಜಗತ್ತನ್ನು ತಿಳ್ಕೊಳ್ಳಿ, ನಿಮ್ಮ ಮನೆಯನ್ನು ತಿಳ್ಕೊಳ್ಳಿ, ಮನೆ ಹೊರಗಿದ್ದನ್ನು ತಿಳ್ಕೊಳ್ಳಿ, ಇಡೀ ಜಗತ್ತನ್ನು ತಿಳ್ಕೊಳ್ಳಿ. ಇವತ್ತು ಜಗತ್ತನ್ನು ತಿಳ್ಕೊಳ್ಳೋದು ತುಂಬ ಸುಲಭ. ಜಗತ್ತಿನ ಯಾವ ಮೂಲೆಯಲ್ಲಿರುವಂತಹ ವೈಶಿಷ್ಟ್ಯ ಇದ್ದರೂ ನಮಗದನ್ನು ನೋಡ್ಲಿಕ್ಕೆ ಬರ್ತದೆ, ಸುಲಭದಲ್ಲಿ ಪ್ರತ್ಯಕ್ಷವಾಗಿ ನೋಡುವ ಹಾಗೆ ನೋಡ್ಲಿಕ್ಕೆ ಬರ್ತದೆ. ಆದರೂ ಜಗತ್ತೇನು ಅಂತ ಅರ್ಥ ಆಗೋದಿಲ್ಲ. ಏ ಗ್ರಾಮ್ಯ ಪಶವ ತೇಚಾರಣ್ಯ ಅಂತ ವೇದ ಹೇಳ್ತದೆ. ಊರಿನಲ್ಲಿ ಎಷ್ಟು ಪಶುಗಳಿದ್ದಾವೋ ಅಷ್ಟೇ ಕಾಡಿನಲ್ಲೂ ಇದ್ದಾವೆ ಅಂತ. ಅಂದರೆ ಕಾಡು ಊರು ಎನ್ನುವ ವಿಷಯ ಹೇಗೆ ಅಂತಂದರೆ, ಗ್ರಾಮ್ಯ ಅಂತಂದರೆ ನಮ್ಮ ಇಂದ್ರಿಯಕ್ಕೆ ಕಾಣುವಂಥದ್ದು ಎಷ್ಟು ವಸ್ತು ಉಂಟೋ ನಮ್ಮ ಇಂದ್ರಿಯಾತೀತವಾದ ವಸ್ತು ಅಷ್ಟೇ ಉಂಟು ಅಂತ ಅರ್ಥ. ಹಾಗಾಗಿ ಲೋಕವನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ತಿಳ್ಕೊಳ್ಳೋದು ಹೇಗೆ ಅಂದರೆ, ನಮಗೆ ಹೇಗೆ ಸಿಗುತ್ತದೋ ಅಷ್ಟಷ್ಟು ತಿಳ್ಕೊಳ್ತಾ ಬರುವಂಥದ್ದು. ಹೀಗೆ ಸ್ವಲ್ಪವೇ ಜಗತ್ತನ್ನು ತಿಳ್ಕೊಳ್ಳಿ. ಜಗತ್ತನ್ನು ತಿಳ್ಕೊಂಡ್ರೆ ದೇವರನ್ನು ತಿಳ್ಕೊಂಡ ಹಾಗಾಯಿತು. ಯಾಕೆ ಅಂತಂದರೆ, ಜಗತ್ತು ಮತ್ತು ದೇವರು ಎನ್ನುವಂಥದ್ದು ನಿಮಗೆ ಗೊತ್ತಾಗೋದು ಹೇಗೆ ಅಂತಂದರೆ, ಇಡೀ ಜಗತ್ತನ್ನು ನಾವು ತಿಳ್ಕೊಂಡ್ರೆ ಇಂಥ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಯಾರು ಅಂತ ಒಂದು ವಾಕ್ಯದಲ್ಲಿ ಹೇಳಿದರೆ, ದೇವರ ಮಹತ್ವ ಇಡೀ ಜಗತ್ತಿನ ಮಹತ್ವದೊಟ್ಟಿಗೆ ಬಂದುಬಿಡ್ತದೆ. ತುಂಬ ಸುಲಭದಲ್ಲಿ ಅರ್ಥ ಆಗ್ತದೆ. ಹಾಗಾಗಿ ನೀವು ಎಲ್ಲೆಲ್ಲಿಗೂ ಹೋಗಬೇಕು ಅಂತಿಲ್ಲ. ನಿಮ್ಮ ಒಳಗೆ ಕಣ್ಣು ಮುಚ್ಚಿ ನೋಡಿದರೂ ದೇವರು ಕಾಣ್ತಾನೆ, ಹೊರಗೆ ಕಣ್ಣು ತೆರೆದು ನೋಡಿದರೂ ದೇವರು ಕಾಣ್ತಾನೆ. ಈ ಜ್ಞಾನಿಗಳು ಎಲ್ಲ ಕಡೆಯಲ್ಲಿ ದೇವರನ್ನು ಕಾಣ್ತಾರೆ ಅಂತ ಮಾತುಗಳು ಉಂಟಲ್ವಾ. ನಮಗೂ ಎಲ್ಲ ವಸ್ತುಗಳು ಕಾಣ್ತಾ ಇರ್ತವೆ, ಆದರೆ ಎಲ್ಲೂ ದೇವರು ಕಾಣುವುದಿಲ್ಲ ಅಂತ ನಾವು ಹೇಳ್ತಾ ಇರ್ತೇವೆ. ಯಾಕೆ ಅಂತಂದರೆ, ಜ್ಞಾನಿಗಳು ಪ್ರತಿಯೊಂದು ವಸ್ತುವನ್ನು ನೋಡುವಾಗಲೂ ಆ ವಸ್ತುವಿನ ಅಸಾಧಾರಣ ಧರ್ಮವನ್ನು ಗುರುತಿಸುತ್ತಾರೆ. ಸಣ್ಣ ಉದಾಹರಣೆ ಹೇಳ್ತೇನೆ. ರಾಜಾಂಗಣದಲ್ಲಿ ಇಷ್ಟು ಕಂಬಗಳು ಉಂಟು, ನಾವು ಕಂಬಗಳನ್ನು ನೋಡ್ತೇವೆ. ನಾವು ನೋಡುವುದು ಏನು ಅಂತಂದರೆ, ಇದನ್ನು ಹೊತ್ತುಕೊಳ್ಳಲಿಕ್ಕೋಸ್ಕರ ಇಂಜಿನಿಯರ್ಗಳು ಕಟ್ಟಿದ ಒಂದು ಕಂಬ, ಕಾಂಕ್ರೀಟಿಂದ ಮಾಡಲ್ಪಟ್ಟಿದೆ ನಾವು ಸಾಮಾನ್ಯವಾಗಿ ಹೇಳೋದು. ಜ್ಞಾನಿ ಹೇಗೆ ನೋಡ್ತಾನೆ ಅಂತಂದರೆ, ಒಂದು ಕಂಬ ಇಷ್ಟು ಭಾರವನ್ನು ಹೊತ್ತುಕೊಂಡಿದೆ ಅಂತಂದರೆ ಆ ಕಂಬದಲ್ಲಿ ಎಷ್ಟು ಸಾಮರ್ಥ್ಯ ಇರಬೇಡ. ಜಡವಾಗಿರುವಂಥ ಒಂದು ಕಂಬಕ್ಕಷ್ಟು ಸಾಮರ್ಥ್ಯ ಉಂಟು ಅಂತಂದರೆ ಜಗತ್ತನ್ನು ಹೊತ್ತುಕೊಂಡ ದೇವರಿಗೆ ಎಷ್ಟು ಸಾಮರ್ಥ್ಯ ಇರಬೇಡ ಅಂತ ಕಂಬವನ್ನು ನೋಡಿ ದೇವರ ನೆನಪು ಮಾಡಿಕೊಳ್ತಾನೆ. ಎಲ್ಲ ಕಡೆಯಲ್ಲೂ ದೇವರು ಕಾಣೋದು ಅಂದರೆ ಹೇಗೆ ಗೊತ್ತುಂಟ, ಆ ವಸ್ತುವನ್ನು ನೋಡಿ ದೇವರ ಸಂಬಂಧ ಅದಕ್ಕೆ ಹಚ್ಚುವಂಥದ್ದು. ಇದು ಬುದ್ಧಿ ತನ್ನ ಎಲ್ಲೆಯನ್ನು ಮೀರಿ ಬೆಳೆದರೆ, ಒಂದಷ್ಟು ನಿರಂಕುಶವಾಗಿ ಅದು ಚಿಂತನೆಗಳನ್ನು ಮಾಡ್ತಾ ಹೋದರೆ, ಅಂದರೆ ಖುಷಿ ಬಂದ ಹಾಗೆ ಅಂತ ಅರ್ಥ ಅಲ್ಲ, ಅದಕ್ಕೊಂದು ಪರ್ಯಾವರಣ ಬೇಕು, ಆದರೆ ಅದು ಭಗವತ್ಪರವಾಗಿರಬೇಕು. ಆ ದೃಷ್ಟಿಯಿಂದ ಚಿಂತನೆ ಮಾಡ್ತಾ ಹೋದರೆ ಪ್ರತಿಯೊಂದರಲ್ಲೂ ದೇವರು ಕಾಣ್ತಾನೆ. ದೇವರು ಕಂಡ ಅಂತಂದರೆ ನಮಗೆ ಸಾಧನೆ ಮತ್ತಷ್ಟು ಅನುಕೂಲ ಆಯಿತು ಅಂತ ಅರ್ಥ. ಈ ದೃಷ್ಟಿಯಿಂದ ಜಗತ್ತನ್ನು ನೋಡಬೇಕು. ಪದ್ಮಪುರಾಣ ಹೇಳ್ತದೆ, ಈ ಜಗತ್ತು ಎನ್ನುವಂಥದ್ದು ಒಂದು ಪದ್ಮ ಇದ್ದ ಹಾಗೆ, ಒಂದು ಕಮಲ ಇದ್ದ ಹಾಗೆ. ಕಮಲದಲ್ಲಿ ಎಷ್ಟು ಅವಯವ ಉಂಟು ಅಂತಂದರೆ ನಾವು ಹೇಳ್ತೇವೆ, ಒಂದು ನಾಳ, ಒಂದು 2 ಎಲೆ ಕಾಣ್ತದೆ, ಒಂದು ಹೂ ಕಾಣ್ತದೆ. ಇಷ್ಟೇ ಕಮಲ ಅಲ್ಲ. ಕಮಲ ಅಂತಂದರೆ ಅದನ್ನು ಪೂರ್ಣವಾಗಿ ಒಂದು ಪದ್ಮ ಅಂತಂದರೆ ತುಂಬ ವಿಭಾಗ ಮಾಡ್ತಾರೆ ತಂತ್ರಶಾಸ್ತ್ರಕಾರರು. ಕಮಲವನ್ನು ಪದ್ಮವನ್ನು ತುಂಬ ವಿಶೇಷವಾದ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಅವರು ನಾಳವನ್ನು ಮೊದಲು ನೋಡ್ತಾರೆ, ನಾಳಕ್ಕಿಂತ ಮೊದಲು ಕಂದವನ್ನು ನೋಡ್ತಾರೆ. ಪದ್ಮವನ್ನೇ ನೋಡುವ, ಪದ್ಮ ಪುರಾಣವನ್ನು ನೋಡುವ, ಹೇಗೆ ಉಂಟು ಅಂತ ಸಮನ್ವಯ ಮಾಡಿ ತೋರಿಸ್ತೇನೆ. ಪದ್ಮ ಎನ್ನುವಂಥದ್ದು ನೀರಿನ ಮೇಲೆ ಅರಳಿ ಕಾಣುವ ಒಂದು ಹೂ. ಆದರೆ ಅದಕ್ಕೆ ನೀರೇ ಆಹಾರ ಅಲ್ಲ, ಅದಕ್ಕೆ ಗೊಬ್ಬರ ಬೇಕು. ಅದು ಹುಟ್ಟಲಿಕ್ಕೆ, ಅರಳಲಿಕ್ಕೆ ಒಂದಷ್ಟು ಪೋಷಕ ಬೇಕು. ಅದು ಎಲ್ಲುಂಟು ಅಂತ ಕೇಳಿದರೆ ನೀರಿನ ಅಡಿಭಾಗದಲ್ಲಿರುವ ಕೆಸರಿನಲ್ಲುಂಟು. ಹಾಗಾಗಿ
ಪದ್ಮದ ಮೂಲ ಕೆಸರಿನಲ್ಲಿರ್ತದೆ. ಅಂದರೆ ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನಾವು ನೋಡುವಾಗ ಏನು ಮಾಡ್ತೇವೆ, ಭಾರಿ ಶ್ರೀಮಂತರು, ಬೇಕಾದಷ್ಟು ದುಡ್ಡು ಮಾಡಿದ್ದಾರೆ ಅಂತ ಹೀಗೆ ಮೇಲೆ ಮಾತ್ರ ನೋಡಿಬಿಡ್ತೇವೆ. ಅವರು ಅಷ್ಟು ಎತ್ತರಕ್ಕೆ ಹೋಗಲಿಕ್ಕೆ, ಅಷ್ಟು ಜ್ಞಾನ ಸಂಪಾದನೆ ಮಾಡಲಿಕ್ಕೋ, ಅಷ್ಟು ಹಣ ಸಂಪಾದನೆ ಮಾಡಲಿಕ್ಕೋ, ಅಷ್ಟು ಜನಾನುರಾಗವನ್ನು ಹೊಂದಲಿಕ್ಕೋ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಮೂಲವನ್ನು ನೋಡುವುದಿಲ್ಲ. ಪದ್ಮವು ಹಾಗೆ ಅರಳಿಕೊಂಡು ಮೇಲೆ ಬಂದಿರ್ತದೆ ನೀರಿನಲ್ಲಿ, ಭಾರಿ ಸಂತೋಷ ಆಗ್ತದೆ ನೋಡುವಾಗ, ಭಾರಿ ಸುಂದರ ಉಂಟು ಅಂತ. ಅದರ ಆಳಕ್ಕೆ ಇಳಿದು ಅದರ ನಾಳ ಎಲ್ಲಿಗೆ ಹೋಗಿದೆ, ಅದರ ಕೆಸರಿನ ಒಳಗೆ ಒಂದು ಗಡ್ಡೆ ಉಂಟು, ಕಂದ ಅಂತ. ಇಡೀ ಪದ್ಮ ಆರೋಗ್ಯಕರವಾಗಿರಲಿಕ್ಕೆ ಆ ಗಡ್ಡೆ ಬೇಕು. ಆ ಗಡ್ಡೆ ಕಾಣುವುದೇ ಇಲ್ಲ, ಯಾರಿಗೂ ಕಾಣುವುದಿಲ್ಲ. ನಾವು ಪದ್ಮ ಬೇಕು ಅಂತಂದರೆ ಅದನ್ನು ಮೇಲಿಂದ ಕತ್ತರಿಸಿ ತಂದು ಬಿಡ್ತೇವೆ, ಗಡ್ಡೆ ಕಾಣುವುದಿಲ್ಲ. ಜಗತ್ತು ಅಂದರೆ ಒಂದು ಪದ್ಮ, ಅದು ತುಂಬ ಸುಂದರವಾಗಿ ಕಾಣ್ತದೆ. ಆದರೆ ಆ ಸ್ವಲ್ಪ ಕೆಳಗಿಳಿದ ಕೂಡಲೇ ಒಂದು ಕಂಟಕ ಅಂತ ಉಂಟು, ಒಂದು ಮುಳ್ಳುಂಟು. ನಮಗೆ ಗೊತ್ತಿಲ್ಲ ಹೆಚ್ಚಿನ ಜನಕ್ಕೆ. ತಾವರೆಯ ದಂಟಿನ ಮೇಲ್ಭಾಗದಲ್ಲಿ ತುಂಬ ಹರಿತವಾದ ಮುಳ್ಳುಗಳಿದ್ದಾವೆ, ಅದನ್ನು ಕಂಟಕ ಅಂತ ನಾವು ಕರೆಯುವಂಥದ್ದು. ಹಾಗಾಗಿ ತಾವರೆಯನ್ನು ಕೈಯಿಂದ ಹೀಗೆ ಎದ್ದು ಕಿತ್ತಲಿಕ್ಕೆ ಆಗುವುದಿಲ್ಲ, ಕೈಗೆ ಘಾಸಿ ಆಗ್ತದೆ. ಸರಿ, ಮೃಳಾಲ ಅಂತ ತಾವರೆಯ ನಾಳ ಉಂಟು. ನಾಳ ತುಂಬ ಸೂಕ್ಷ್ಮವಾದದ್ದು, ಅದು ಎಳೆದಷ್ಟು ಬರ್ತದೆ. ಕೆಲವು ಬಾರಿ ಪದ್ಮವನ್ನು ಎಳೆಯುವಾಗ ಎಳೆದವರಿಗೆ ಗೊತ್ತಿರ್ತದೆ, ಬಂತು ಅಂತಂದು ಕೂಡಲೇ ಇನ್ನೂ ಬರ್ತಾ ಇರ್ತದೆ, ನಾಳ ಉದ್ದಾಗಿ ಬರ್ತಾ ಇರ್ತದೆ. ಹಾಗಾಗಿ 7 ರಿಂದ 8 ಅಡಿಯಷ್ಟು ಉದ್ದದ ನಾಳಗಳಿರ್ತದೆ ಪದ್ಮಕ್ಕೆ. ಹಾಗೆ ಜಗತ್ತು ಮೇಲಿಂದ ಕಾಣುವಂಥದ್ದಾದರೂ ಅದರ ಮೂಲ ನೀರಿನ ಅಡಿಯಲ್ಲಿ. ಸಮುದ್ರ ಅಂತ ಕವಯ ಅಂತ ಉಪನಿಷತ್ತು ಹೇಳುತ್ತದೆ. ದೇವರು ಎಲ್ಲಿದ್ದಾನೆ ಅಂತಂದರೆ, ಅಂತಃ ಸಮುದ್ರೇ ಕರ್ತಾರಮೇತಂ ಅಂತಶ್ಚಂದ್ರಮಸಿ ಮನಸಾಚರಂತಂ ಸಹೈವ ಸಂತಂ ನವಿಜಾನಂತಿ ದೇವಾಹ. ಭಗವಂತ ಎಲ್ಲಿದ್ದಾನೆ ಅಂತಂದರೆ ಸಮುದ್ರದ ಅಡಿಯಲ್ಲಿದ್ದಾನೆ. ನಾವು ಮೇಲಿರುವಂಥದ್ದನ್ನು ನೋಡಿ, ಜಗತ್ತನ್ನು ನೋಡಿ ಭಾರಿ ಸುಂದರ ಉಂಟು ಅಂತ ತಿಳ್ಕೊಳ್ತೇವೆ. ಜಗತ್ತನ್ನು ಸೃಷ್ಟಿ ಮಾಡಿದ, ಅದಕ್ಕೆ ನಿರಂತರ ಪೋಷಕ ಅಂಶಗಳನ್ನು ಕೊಡ್ತಾ ಇರುವ, ಅದನ್ನು ರಕ್ಷಣೆ ಮಾಡ್ತಾ ಇರುವ, ಅದನ್ನು ಬಾಡದ ಹಾಗೆ ನೋಡ್ತಾ ಇರುವ ಒಂದು ಗಡ್ಡೆ ಉಂಟಲ್ಲ, ಕಂದ, ಅದು ನೀರಿನ ಒಳಗುಂಟು ಅಂತ. ಹೀಗೆ ಜಗತ್ತು ಎನ್ನುವಂಥದ್ದೊಂದು ಕಮಲ ಆದರೆ ಅದಕ್ಕೆ ಒಳ್ಳೆಯ ದಳಗಳಿದ್ದರೆ ಅದರೊಟ್ಟಿಗೆ ಕಂಟಕವೂ ಉಂಟು, ಒಂದು ನಾಳವೂ ಉಂಟು, ಒಂದು ಕಂದವೂ ಉಂಟು. ಇದು ಯಾವುದು ಅಂತಂದರೆ ಮೂಲ ಭಗವಂತ. ಮೇಲೆ ಕಾಣುವ ದಳಗಳು ಆಕರ್ಷಣೀಯವಾದದ್ದು, ಸುಂದರವಾಗಿರುವಂಥದ್ದು, ಕೆಂಬಣ್ಣದಿಂದ ಕೂಡಿದಂಥದ್ದು, ಅದು ಜಗತ್ತಿನಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳು, ವಸ್ತುಗಳು. ಅದರಲ್ಲಿರುವ ಕಂಟಕ ಜಗತ್ತಿನಲ್ಲಿ ನಾವು ಅನುಭವಿಸುವಂಥ ಕಷ್ಟಗಳು, ದುಃಖಗಳು, ಇವುಗಳನ್ನು. ಹೀಗೆ ಇಡೀ ಜಗತ್ತನ್ನು ಒಂದು ಪದ್ಮ ಅಂತ ಕಲ್ಪಿಸಿಕೊಂಡ್ರೆ ಆ ಜಗತ್ತಿನ ಬಗ್ಗೆ, ಅದಕ್ಕಿಂತಲೂ ಹೆಚ್ಚು ಪದ್ಮಕ್ಕೆ ಆಧಾರವಾಗಿರುವ ಮೂಲದ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಪದ್ಮಪುರಾಣ ಹೋಗ್ತದೆ ಅಂತ ಪದ್ಮಪುರಾಣವೇ ಕೊಡ್ತದೆ. ಪ್ರವಕ್ಷ್ಯಾಮಿ ಮಹಾಪುಣ್ಯಂ ಪುರಾಣಂ ಪದ್ಮ ಸಂಜ್ಞಿತಂ ಸಹಸ್ರಂ ಪಂಚಪಂಚಾಶತ್ ಸಪ್ತಖಂಡೈ ಸಮನ್ವಿತಂ. ಜಗತ್ತಿಗೆ ಮೂಲವಾಗಿರುವ, ಕೇಳಿದರೆ ಮಹಾಪುಣ್ಯವನ್ನು ಸಂಪಾದಿಸಿಕೊಡುವಂತಹ ಪದ್ಮಪುರಾಣವನ್ನು ನಾನು ಹೇಳ್ತೇನೆ. ಅದು ಹೇಗೆ ಉಂಟು ಅಂತಂದರೆ, ಸಹಸ್ರಂ ಪಂಚಪಂಚಾಶತ್ 55,000 ಶ್ಲೋಕಗಳಿಂದ ನಿಬದ್ಧ. ಸರಿಯಾಗಿ ನೋಡಿದರೆ ಮಹಾಭಾರತದ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು, 5,000 ಶ್ಲೋಕ ಜಾಸ್ತಿ. ಮಹಾಭಾರತದಲ್ಲಿ 1,00,000 ನಾವು ಎಣಿಸಿಕೊಂಡಿದ್ದೇವೆ. ಪದ್ಮಪುರಾಣದಲ್ಲಿ 55,000 ಶ್ಲೋಕ ಉಂಟು ಅಂತ ಅರ್ಥ. ಮಹಾಭಾರತದ ಅರ್ಧದಷ್ಟುಂಟು. ಸ್ಕಾಂದ 85,000 ಶ್ಲೋಕ ಉಂಟು. ಪದ್ಮಕ್ಕಿಂತಲೂ ಇನ್ನೂ ದೊಡ್ಡದು ಸ್ಕಂದ ಪುರಾಣ. ಹಾಗಾಗಿ 55,000 ಶ್ಲೋಕ ಸಂಖ್ಯೆಯನ್ನು ಹಿಡ್ಕೊಂಡದ್ದು. ಸಪ್ತಖಂಡೈ ಸಮನ್ವಿತಂ. ಪದ್ಮಪುರಾಣದ ಲಕ್ಷಣ 7 ಖಂಡಗಳಿಂದ ಕೂಡಿದೆ. ಈ ಪಂಚಪಂಚಾಶತ್ ಸಹಸ್ರ ಎನ್ನುವಂಥದ್ದು ಅದರಲ್ಲಿರುವ ದಳಗಳ ಸಂಖ್ಯೆ. ಪದ್ಮ ಅಂದರೆ ಒಂದು ಕಮಲ ಅಂತ ಹೇಳಿದೆ ಅಲ್ವಾ, ಅದರಲ್ಲಿರುವ ಶ್ಲೋಕಗಳು ಅಂತಂದರೆ ಪ್ರತಿಯೊಂದು ಒಂದು ದಳಗಳ ಹಾಗೆ 55,000 ದಳಗಳುಂಟು. ಸಹಸ್ರದಳ ಪದ್ಮ ಅಂತ ಸಿಗ್ತಾ ಉಂಟು. ಹಾಗೆ ಇನ್ನು ಸಪ್ತಖಂಡೈ ಸಮನ್ವಿತಂ, 7 ಖಂಡಗಳಿದ್ದಾವೆ. ಅಂದರೆ ಅಧ್ಯಯನದ ದೃಷ್ಟಿಯಿಂದ, ನಮ್ಮ ಅವಗಾಹನೆಯ ದೃಷ್ಟಿಯಿಂದ, ನಾವು ಅದನ್ನು ತಿಳ್ಕೊಳ್ಬೇಕು ಎನ್ನುವ ವ್ಯವಸ್ಥೆಯಿಂದ ವೇದವ್ಯಾಸರದನ್ನು ಮತ್ತೆ 7 ಖಂಡಗಳಾಗಿ ರೂಪಿಸಿಕೊಂಡಿದ್ದಾರೆ. ಎಲ್ಲ ಖಂಡಗಳನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕೆನ್ನುವ ದೃಷ್ಟಿಯಿಂದ ವಿಭಾಗ ಮಾಡಿದ್ದಾರೆ ಪುರಾಣವನ್ನು ಕೂಡ. ಅದರಲ್ಲಿ ಖಂಡಗಳನ್ನು ಹೇಳ್ತಾ ಬರ್ತಾರೆ, ಯಾವ ಖಂಡಗಳು ಉಂಟು ಅಂತ. ತತ್ರಾದೌ ಸೃಷ್ಟಿಖಂಡಂ ಸ್ಯಾತ್ ಭೂಮಿಖಂಡಂ ತತಃ ಪರಂ. ಸೃಷ್ಟಿಖಂಡ ಅಂತ ಮೊದಲನೇದು. ನಾವು ಇವತ್ತಿನ ದಿವಸ ನೋಡ್ಲಿಕ್ಕಿರುವಂಥ ಒಂದಿಷ್ಟು ವಿಚಾರಗಳು ಸೃಷ್ಟಿಖಂಡದಲ್ಲಿ ಬರುವಂಥದ್ದು. ಜಗತ್ತಿನ ಸೃಷ್ಟಿ ಹೇಗಾಯಿತು ಅಂತ ಹೇಳುವಂಥದ್ದು. ಆಮೇಲೆ ಭೂಮಿಖಂಡಂ ತತಃ ಪರಂ. ಭೂಮಿಖಂಡ ಅಂತ 2ನೇ ಖಂಡ. ಈ ಭೂಗೋಳ, ಇಡೀ ಜಗತ್ತನ್ನು ಸೃಷ್ಟಿ ಹೇಗಾಯಿತು ಅಂತ ನೋಡಿ
ಅಷ್ಟನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಾವು ಇರುವ ಭೂಮಿಯನ್ನು ಒಂದು ಬಾರಿ ನೋಡುವ. ಇವತ್ತಿನ ಕಾಲ, ಇವತ್ತಿನ ದೇಶದಲ್ಲಿ ನಮ್ಮ ಭೂಮಿ ಹೇಗುಂಟು ಅಂತ ನೋಡುವ ಅಂತಂದರೆ ಭೂಮಿಖಂಡಂ, ಆಮೇಲೆ ತೃತೀಯಂ ಸ್ವರ್ಗಖಂಡಂಚ, ಸ್ವರ್ಗಖಂಡ ಎನ್ನುವಂಥದ್ದು ಮೂರನೆಯದ್ದು. ಚತುರ್ಥಂ ಬ್ರಹ್ಮಖಂಡಕಂ, ಬ್ರಹ್ಮಖಂಡ ಎನ್ನುವಂಥದ್ದು ನಾಲ್ಕನೆಯದ್ದು. ಪಾತಾಳಂ ಪಂಚಮಂ ಖಂಡಂ ಷಷ್ಠಂ ಉತ್ತರಮೇವಚ, ಐದನೆಯ ಖಂಡ ಪಾತಾಳ ಖಂಡ ಅಂತ. ಆಮೇಲೆ ಆರನೆಯ ಖಂಡ ಉತ್ತರಖಂಡ. ಕ್ರಿಯಾಖಂಡಂ ಸಪ್ತಮಂ ಸ್ಯಾದ್ ಇತ್ಯೇವಂ ಖಂಡ ಸಪ್ತಕಂ ಅಂತ ಏಳನೆಯ ಖಂಡ ಕ್ರಿಯಾಖಂಡ ಅಂತ ಕರೆಯುವಂಥದ್ದು. ಅದರಲ್ಲಿ ಮೊದಲ 5 ಖಂಡಗಳನ್ನು ಪೂರ್ವಾರ್ಧ ಅಂತಲೂ ಆಮೇಲೆ ಬರುವ 2 ಖಂಡಗಳನ್ನು ಉತ್ತರಾರ್ಧ ಅಂತಲೂ ವಿಭಾಗ ಮಾಡಿದ್ದಾರೆ. ನಾವು ಪೂರ್ವಾರ್ಧವನ್ನು ನೋಡ್ತಾ ಇದ್ದೇವೆ. ಇವುಗಳಲ್ಲಿ ಬರುವ ವಿಷಯಗಳನ್ನು ಪ್ರಧಾನವಾಗಿ ಪರಿಗಣಿಸ್ತಾ ಹೋಗುವ. ಏಚ ದೇವ ಮಹಾಪದ್ಮಂ ಅದ್ಭುತಂ ಯನ್ಮಯಂ ಜಗತ್ ತದ್ವೃತ್ತಾಂತಾಶ್ರಯಂ ತಸ್ಮಾತ್ ಪಾದ್ಮಮಿತ್ಯುಚ್ಯತೆ ಬುಧೈ. ಹಾಗಾಗಿ ಪದ್ಮ ಅಥವಾ ಪಾದ್ಮ ಪುರಾಣ ಅಂತಂದರೆ ಏನು ಅಂತ ಪುರಾಣವೇ ನಮಗೆ ಹೇಳ್ತಾ, ನಾನು ಹೇಳಿದೆ ಅಲ್ಲ ಈ 7 ಖಂಡಗಳು ಅಂತ, ಈ 7 ಖಂಡಗಳನ್ನು 7 ಪ್ರಧಾನ ದಳಗಳು ಅಂತ ಇಟ್ಟುಕೊಳ್ಳಿ. ಅದಕ್ಕೆ ಮೂಲವಾದವನು ಭಗವಂತ ಅಂತ ಇಟ್ಟುಕೊಳ್ಳಿ. ಇದನ್ನು ಪಾದ್ಮ ಅಂತ ಕರೆಯುವಂಥದ್ದು, ಅಥವಾ ಇದನ್ನು ಪದ್ಮ ಅಂತ ಕರೆದ್ರೆ, ಜಗತ್ತನ್ನು ಪದ್ಮ ಅಂತ ಕರೆದ್ರೆ, ಜಗತ್ತು ಎನ್ನುವ ಪದ್ಮದ ಬಗ್ಗೆ, ಜಗತ್ತಿಗೆ ಆಧಾರನಾದ ಭಗವಂತನ ಬಗ್ಗೆ ಹೇಳುವುದರಿಂದ ಈ ಪುರಾಣಕ್ಕೆ ಪಾದ್ಮ ಅಂತ ಕರೆದಿದ್ದಾರೆ. ಎಲ್ಲ ಕಡೆಗಳಲ್ಲಿ 2 ರೀತಿಯ ವ್ಯವಹಾರ ಉಂಟು. ಸ್ಕಂದ ಪುರಾಣವನ್ನು ಸ್ಕಂದ ಪುರಾಣ ಅಂತ ಕರೀತಾರೆ, ಸ್ಕಾಂದ ಅಂತಲೂ ಕರೀತಾರೆ. ಅದೇ ರೀತಿ ಕೂರ್ಮವನ್ನು ಕೂರ್ಮ, ಕೌರ್ಮ ಅಂತ ಹೇಳಿದ್ದುಂಟು. ವರಾಹವನ್ನು ವರಾಹ, ವಾರಾಹ ಅಂತ ಹೇಳಿದ್ದುಂಟು. ಅದೇ ರೀತಿ ಪದ್ಮವನ್ನು ಕೂಡ ಪದ್ಮಪುರಾಣ ಅಂತ ಕರೆದಿದ್ದಾರೆ, ಪಾದ್ಮ ಪುರಾಣ ಅಂತ ಕರೆದದ್ದು ಉಂಟು. ಇದರಲ್ಲಿ ದೊಡ್ಡ ವ್ಯತ್ಯಾಸ ಇಲ್ಲ. ಪದ್ಮ ಎನ್ನುವಂಥದ್ದು ಜಗತ್ತಾದರೆ ಪದ್ಮದ ಬಗ್ಗೆ ಇರುವಂಥದ್ದು ಪಾದ್ಮ ಅಂತ ಇಟ್ಟುಕೊಳ್ಬೇಕು. ಸ್ಕಂದ ಎನ್ನುವಂತಹ ಶಿವನ ಮಗನ ಬಗ್ಗೆ ಹೇಳುವುದರಿಂದ ಸ್ಕಾಂದ ಅಂತಲೂ ಅರ್ಥ ಮಾಡಲಿಕ್ಕೆ ಬರ್ತದೆ. ಈ ದೃಷ್ಟಿಯಿಂದ ಪದ್ಮ ಮತ್ತು ಪಾದ್ಮ ಎನ್ನುವಂತಹ ಶಬ್ದಗಳಿಗೆ ಅರ್ಥ ಮಾಡಬೇಕು ಅಂತ ಗೊತ್ತಾಗ್ತದೆ.